ಗ್ರೌಂಡ್ ರಿಪೋರ್ಟ್ಗಾಗಿ ಇವತ್ತು ನಾವು ಧಾರವಾಡ ಜಿಲ್ಲೆಗೆ ಬಂದಿದ್ದೇವೆ. ವಿನಯ್ ಕುಲಕರ್ಣಿ ಅವರದು ಒಳಗಡೆ ಹೋಗಿರೋದ್ರಿಂದ ಕೆಲಸ ಮಾಡಾರ ಹೆಂಗೆ? ಕೆಲಸ ಮಾಡ್ಯಾರ್ರಿ. ಈ ಪ್ರಕರಣ ಒಂದು ಸೈಡ್ಗೆ ನೋಡಿದರೆ ಅವ್ರ ವರ್ಚಸ್ಸು ಇಲ್ಲಿ ಭಾಳ ಹೈ ಇದೆ. ವಿನಯ್ ಕುಲಕರ್ಣಿ ಅವರು ಬಂದರೂ ಅಭಿವೃದ್ಧಿ ಆಗತ್ತೆ. ಆದ್ರೆ ಅವ್ರು ಮಾಡಿದ ಕೆಲಸಗಳೇನಂತವಲ್ಲ ಮತಗಳಾಗಿ ಪರಿವರ್ತನೆ ಆಗೋ ಚಾನ್ಸ್ ಇದೆ. ಪೊಲಿಟಿಕಲ್ 360 ಡಿಜಿಟಲ್ ಚಾನಲ್ಗೆ ಸ್ವಾಗತ. ನಾನು ಪುಟ್ಟಪ್ಪ. ಕರ್ನಾಟಕದಲ್ಲಿ ಸರ್ಕಾರ ಬಂದು 3 ವರ್ಷ ಕಳೆದಿದೆ. ಈ ಮಧ್ಯ 6 ಉಪಚುನಾವಣೆಗಳು ನಡೆದಿದೆ. ಇದೀಗ 4ನೇ ವರ್ಷಕ್ಕೆ ಕಾಲಿರುವಂತಹ ಸಂದರ್ಭದಲ್ಲಿ ಮತ್ತೆರಡು ಉಪಚುನಾವಣೆಗಳು ಎದುರಾಗುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇದೆ. ಮೊದಲನೇದು ದಿವಂಗತ ಸಚಿವ ಸುಧಾಕರ್ ಅವರ ಕ್ಷೇತ್ರ ಹಿರೂರು, ಮತ್ತೊಂದು ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರುವ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರ ಕ್ಷೇತ್ರ ಧಾರವಾಡ. ಹೀಗೇನಾದರೂ ಉಪಚುನಾವಣೆ ನಡೆದರೆ ಈ ಎರಡೂ ಕ್ಷೇತ್ರಗಳಲ್ಲಿ ಜನಾಭಿಪ್ರಾಯ ಯಾರ ಪರವಾಗಿರುತ್ತೆ, ಜನರು ಯಾವ ಪಕ್ಷದ ಪರ ಒಲವನ್ನು ತೋರಿಸ್ತಾ ಇದ್ದಾರೆ, ಈ ಬಗ್ಗೆ ಪೊಲಿಟಿಕಲ್ 360 ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡಲಿದೆ. ಇವತ್ತಿನ ಗ್ರೌಂಡ್ ರಿಪೋರ್ಟ್ಗಾಗಿ ನಾವು ಧಾರವಾಡ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದ್ದೇವೆ. ಧಾರವಾಡ ವಿಧಾನಸಭಾ ಕ್ಷೇತ್ರ, ಈಗ ಧಾರವಾಡ ಗ್ರಾಮೀಣ ಕ್ಷೇತ್ರದ ಭಾಗಗಳಿಗೆ ನಾವು ಗ್ರೌಂಡ್ ರಿಪೋರ್ಟ್ಗಾಗಿ ಬಂದಿದ್ದೀವಿ. ನಮ್ಮ ಜೊತೆ ಒಬ್ರು ಹಿರಿಯರಿದ್ದಾರೆ. ಯಜಮಾನ್ರೆ, ನಿಮ್ಮ ಹೆಸರು? ಚನ್ನಬಸೂರಿ. ಹೆಂಗೈತೆ ಇಲ್ಲಿ? ಈಗ ಒಂದು ವಿನಯ್ ಕುಲಕರ್ಣಿ ಅವ್ರದ್ದು ಒಳಗಡೆ ಹೋಗಿರೋದ್ರಿಂದ ಒಂದು ಬೈ ಎಲೆಕ್ಷನ್ ಆಗುತ್ತೆ ಅಂತ ಸುದ್ದಿ ಇದೆ. ಆದರೆ ಹೆಂಗಿದೆ ಒಲವು, ಯಾರ ಪರವಾಗಿದೆ, ಜೊತೆಗೆ ಕೆಲಸ ಮಾಡಾರ ಹೆಂಗೆ? ಕೆಲಸ ಮಾಡ್ಯಾರ್ರಿ. ರೋಡ್ ಕೆಲಸ ಅದು ಮಾಡ್ಯಾರ್ರಿ. ಏನೇನು ಕೆಲಸ ಆಗೈತೆ? ರೋಡ್ ಕೆಲಸ ರೀ, ಹೊಲಗೋದನು ಅವು ಒಟ್ಟು ಕೆಲಸ ಮಾಡ್ಯಾರ್ರಿ. ಚಲೋ ಇತ್ತಾ 2023ರಿಂದ? ಚಲೋ ಐತ್ರಿ. ಈಗ ಹೆಂಗೆ ಬೈ ಎಲೆಕ್ಷನ್ ಬಂದರೆ ಹೆಂಗೆ ನಿಮ್ದೆಲ್ಲ ಒಲವು ಹೆಂಗಿದೆ? ನೀವು ಟಿಕೆಟ್ ಕೊಟ್ರೆ ಮಾಡಿ ಕೊಡ್ತಾರೆ ರೀ. ಯಾರಿಗೆ? ಅವ್ರಿಗೆ. ಅವರು ಈಗ ಒಳಗಡೆ ಅವರಲ್ಲ, ಈಗ ಅವ್ರ ಮನೆಯವ್ರಿಗಾರ ಕೊಡ್ಬೋದಲ್ರಿ. ಮನೆಯವ್ರು ಕೊಡಬೇಕು ಅಂತ ಹೇಳ್ತೀರಾ? ಹ್ಞೂ ರೀ. ಓಕೆ. BJP JDS ಎಲ್ಲ ಹೆಂಗಿದೆ ಇಲ್ಲಿ? ಚಲೋ ಐತ್ರಿ. ಚಲೋ ಐತ್ರಿ. ಚಲೋ ಐತೆ. ಅದು ಯಾರು ಗೆಲ್ಬೋದು ಅಂತ ಅನ್ಸುತ್ತೆ ನಿಮಗೆ? ಏನು ಅದ್ರದ್ದು ಹೇಳಕ್ಕೆ ಬರೋದಲ್ರಿ. ಹಣೆ ಬರ ಅವ್ರವ್ರ ಹಣೆ ಬರ. ನಿಮಗೆ ಹೆಂಗೆ ಅನ್ಸುತ್ತೆ? ನಮಗೇನು ಒಟ್ಟು ಬರ್ಬೋದು ಅನಿಸ್ತೈತೆ ರೀ. ಅವರೇ ಬರ್ಬೋದು ಅಂತ? ಹ್ಞೂ ರೀ. ಏನು ಹೊರಗಡೆ ಬರ್ಬೋದು ಅಂತೀರಾ ಅಥವಾ ಬೈ ಎಲೆಕ್ಷನ್ ಬರ್ಬೋದು ಅಂತೀರಾ? ಹೆಂಗಾರ ಒಟ್ಟು ಬರೋ ವಿಚಾರದಾಗಿದ್ರೆ ಬರ್ತೈತ್ರಿ, ಇರ್ಲಿಕ್ಕಿಲ್ಲ. ನಿಮ್ಮ ಹೆಸರೇನು? ಚನ್ನಬಸೂರಿ. ಚನ್ನಬಸವ. ಥ್ಯಾಂಕ್ ಯು ಸರ್. ನಮಸ್ತೆ. ಇನ್ಸಿಡೆಂಟ್ ನಿಮಗೆ ಗೊತ್ತಿದೆ ಅಂತ ಅನ್ಕೋತೀನಿ. ಹೆಂಗಿದೆ ಸರ್ ಈ ಭಾಗದಲ್ಲಿ ಅಭಿವೃದ್ಧಿ ಹೆಂಗಿದೆ? ಬೆಳಗಾವಿ ಅಥವಾ ಧಾರವಾಡ ಗ್ರಾಮೀಣ ಅಂತ ಬಂದಾಗ ವಿನಯ್ ಕುಲಕರ್ಣಿ ಅವರ ಅಭಿವೃದ್ಧಿ ಅಥವಾ ಬೇರೆ ಪಕ್ಷಗಳ ಶಕ್ತಿ ಹೇಗಿದೆ ಸರ್? ಸರ್, ಅವ್ರ ಈ ಪ್ರಕರಣ ಒಂದು ಸೈಡ್ಗೆ ನೋಡಿದರೆ ಅವ್ರ ವರ್ಚಸ್ಸು ಇಲ್ಲಿ ಭಾಳ ಹೈ ಇದೆ. ಅವ್ರ ವರ್ಚಸ್ಸು ಭಾಳ ಚೆನ್ನಾಗಿದೆ. ಇದೊಂದು ಏನೋ ಈ ಕೇಸಲ್ಲಿ ಈ ಕೇಸನ್ನು ಅವ್ರಲ್ಲಿ ಏನಾದ್ರು ಕನ್ವಿಕ್ಷನ್ ಆಗಲಿ ಅಥವಾ ಏನೋ ಅವ್ರದ್ದು ಶಾಸಕತ್ವ ರದ್ದಾದರೆ ಬೈ ಎಲೆಕ್ಷನ್ನಲ್ಲಿ ಅವ್ರ ಕುಟುಂಬಕ್ಕೆ ಟಿಕೆಟ್ ಕೊಟ್ಟರೆ ಅವರು ಮತ್ತೊಮ್ಮೆ ಆಯ್ಕೆ ಆಗೋ ಚಾನ್ಸಸ್ ಭಾಳ ಇದೆ ಸರ್. ಹೌದು ಸರ್. ಹೆಂಗಿದೆ ಅವರು ಲಾಸ್ಟ್ ಈಗ 2 ಟೈಮ್ಸ್ MLA ಆಗಿದ್ರು, ಆವಾಗೆಲ್ಲ ಅಭಿವೃದ್ಧಿ ಹೇಗಾಗಿದೆ ಸರ್? ಈಗ ಅಭಿವೃದ್ಧಿ ಅವರು ಚೆನ್ನಾಗಿ ಮಾಡಿರೋದ್ರಿಂದನೇ ಅವರು ಜೈಲಲ್ಲಿದ್ದರೂ ಕೂಡ ಅವ್ರ ಪತ್ನಿಯವರು ಪ್ರಚಾರ ಮಾಡಿದರೂ ಕೂಡ ಈಗ ಅವರು ಆಯ್ಕೆ ಆಗಿದ್ದಾರೆ ಸರ್. ಅದೇ ಸೇಮ್ ಇದು ಮತ್ತೆ ಕಂಟಿನ್ಯೂ ಆಗುತ್ತೆ ಸರ್. ಅವ್ರ ಕುಟುಂಬದವ್ರಿಗೆ ಟಿಕೆಟ್ ಕೊಟ್ಟರೆ ಮತ್ತೆ ಅವ್ರ ಕುಟುಂಬದವ್ರಿಗೆ ಆಯ್ಕೆ ಆಗುತ್ತೆ ಸರ್. ಹೌದು ಸರ್. ವೀರಣ್ಣ ಅಂತ ಸರ್. ಸರ್, ನಿಮಗೇನು ಅನಿಸುತ್ತೆ ಸರ್ ಇಲ್ಲಿ ವಾತಾವರಣ? ಅವ್ರ ಕುಟುಂಬದವ್ರು ಕೊಟ್ಟರೆ 100% ಆಗಿ ಕಾಂಗ್ರೆಸ್ ಗೆಲುವು ಸಾಧಿಸುತ್ತೆ. ಅವರು ಜನಾನುರಾಗಿ ಏನೋ ಒಂದು ಮಿಸ್ಟೇಕ್ದಿಂದ ಏನೋ ಆಗಿರ್ಬೋದು ತಪ್ಪು, ಆದರೆ ಅವ್ರು ಮಾಡಿದ ಕೆಲಸಗಳೇನಂತವಲ್ಲ ಮತಗಳಾಗಿ ಪರಿವರ್ತನೆ ಆಗೋ ಚಾನ್ಸ್ ಇದೆ. ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಕೊಟ್ಟಿತ್ತು, ಜೊತೆಗೆ ಅವರು ಕೋರ್ಟ್ ಅವ್ರಿಗೆ ಆದೇಶನೂ ಮಾಡಿತ್ತು, ನೀವು ಏರಿಯಾ ಒಳಗಡೆ ಹೋಗಂಗಿಲ್ಲ ಅಂತ. ಅವರು ಒಳಗಡೆ ಇದ್ಕೊಂಡೇ ಗೆಲುವನ್ನು ಸಾಧಿಸಿದ್ರು. ಅವರ ಪ್ರಭಾವ ಜಾಸ್ತಿ ಇತ್ತು. ಅದನ್ನು ಹೊರತುಪಡಿಸಿ ಈಗ ಮತ್ತೆ ಅದೇ ಪ್ರಕರಣದಲ್ಲಿ ಅವರು ಮತ್ತೆ ಜೈಲು ಪಾಲಾಗುವಂಥ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಈಗ ಕ್ಷೇತ್ರದಲ್ಲಿ ಅಭಿವೃದ್ಧಿ ಎಲ್ಲ ಹೇಗಾಗಿದೆ ಸರ್? ಅಭಿವೃದ್ಧಿ ಚೆನ್ನಾಗಾಗಿದೆ. ಅಭಿವೃದ್ಧಿ ವಿಷಯಕ್ಕೆ ಬಂದರೆ ಏನೂ ಪ್ರಾಬ್ಲಮ್ ಇಲ್ಲ. ಅಭಿವೃದ್ಧಿ ಚೆನ್ನಾಗಾಗಿದೆ. ಒಟ್ಟಿನಲ್ಲಿ ಮತ್ತೆ ಅವರ ಕುಟುಂಬದವರು ಜಯ ಸಾಧಿಸಬಹುದು. ಕಾಂಗ್ರೆಸ್ ಚೆನ್ನಾಗಿದೆಯಾ, BJP ಚೆನ್ನಾಗಿದೆ ಸರ್? ಎರಡೂ ಪೈಪೋಟಿ ಇದೆ. ಅವರು BJP ಅವರು ಚೆನ್ನಾಗಿದ್ದಾರೆ, ಇವರು ಚೆನ್ನಾಗಿದ್ದಾರೆ. ಒಟ್ಟಿನಲ್ಲಿ ಇವ್ರ ಮೇಲಿನ ಒಂದು ಪ್ರೀತಿ ವಿಶ್ವಾಸ ಜನಾನುರಾಗ ಏನಂತೆಲ್ಲ ಮತಗಳಾಗಿ ಪರಿವರ್ತನೆ ಆಗಲೂಬಹುದು ಅಂತ ನಮ್ಮ ಅನಿಸಿಕೆ. ಸುರೇಶ್ ಅಂತ. ಇದಿಷ್ಟು
ಇಲ್ಲಿ ಗರ್ಗ ಗೇಟ್ ಬಳಿ ಇರುವಂಥ ಸಾರ್ವಜನಿಕರ ಅಭಿಪ್ರಾಯ, ಮತ್ತಷ್ಟು ಗ್ರಾಮಗಳಿಗೆ ಹೋಗೋಣ, ಅಲ್ಲಿರುವಂಥ ಸಾರ್ವಜನಿಕರ ಅಭಿಪ್ರಾಯವನ್ನು ಪಡ್ಕೊಳ್ಳೋಣ ಬನ್ನಿ. ನಾವೀಗ ಗರ್ಗ ಗ್ರಾಮಕ್ಕೆ ಬಂದಿದ್ದೇವೆ. ಗರ್ಗ ಗ್ರಾಮದ ಸರ್ಕಲ್ನಲ್ಲಿ ನಿಂತಿದ್ದೇವೆ. ಇಲ್ಲೊಬ್ರು ಅಂಗಡಿಯವರು ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್ ಹೇಳಿ, ಈಗ ಒಂದು ಬೈ ಎಲೆಕ್ಷನ್ ಬರುವಂಥ ಸಾಧ್ಯತೆ ಇದೆ, ವಿನಯ್ ಕುಲಕರ್ಣಿ ಅವರು ಒಳಗಡೆ ಇರೋದ್ರಿಂದ ಹೆಂಗಿದೆ ವಾತಾವರಣ? ಕಳೆದ 3 ವರ್ಷದಿಂದ ಅಭಿವೃದ್ಧಿ ಹೇಗಾಗಿದೆ? ಮತ್ತು BJP ಚೆನ್ನಾಗಿದೆಯಾ, ಕಾಂಗ್ರೆಸ್ ಚೆನ್ನಾಗಿದೆಯಾ? ಇಲ್ಲಿ BJPನೂ ಚೆನ್ನಾಗಿದೆ, ಕಾಂಗ್ರೆಸ್ಸು ಚೆನ್ನಾಗಿದೆ. ಆದರೆ BJP ಬಂದರೆ ಅಡ್ಡಿ ಇಲ್ಲ. ವಿನಯ್ ಕುಲಕರ್ಣಿ ಅವರು ಹೊರಗೆ ಬಂದರೂ ಅಭಿವೃದ್ಧಿ ಆಗತ್ತೆ, ಒಂದು ಸುಧಾರಣೆ ಆಗತ್ತೆ. ಅದರ ಒಂದು ನ್ಯಾಚುರಲ್ ವಾತಾವರಣ ಸರಿಯಾಗಿದೆ ಅವ್ರದ್ದು. ಆ ನಂತರ ಅವರು ಅಡ್ಡಿ ಇಲ್ಲ, ಹೊರಗೆ ಬರಲಿಕ್ಕೆ ಅಡ್ಡಿ ಇಲ್ಲ. ಮತ್ತೇನು ವಿಷಯ ಬೇಕಂದ್ರೆ ಕೇಳ್ರಿ, ನಾವು ಹೇಳ್ತೀವಿ. ಈಗ ಹೆಂಗೆ ಅಭಿವೃದ್ಧಿ ಹೆಂಗಾಗಿದೆ ಲಾಸ್ಟ್ 3 ವರ್ಷ? 3 ವರ್ಷ ಚಲೋ ಆಗಿದೆ, ಚಲೋ ಆಗಿದೆ. ರೈತರು ಮಾಡ್ಯಾರ ಅವರು, ಮಾಡ್ಯಾರ. ಏನು ನಿಮ್ಮ ಹೆಸರು? ಶಿವಾನಂದ್ ಮಾಡೋದೆ. ಎಸ್, ಇದು ಗರ್ಗ ಗ್ರಾಮ. ಮತ್ತಷ್ಟು ಜನ ಮಾತಾಡ್ಸೋಣ ಬನ್ನಿ.